ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ 1 ಮಿನಿಟ್ ವಿಡಿಯೋಗೆ ಸ್ವಾಗತ. ಮ್ಯೂಚುವಲ್ ಫಂಡ್ AUM ಆಸ್ ಅ ಪರ್ಸೆಂಟೇಜ್ ಆಫ್ ಬ್ಯಾಂಕ್ ಡೆಪಾಸಿಟ್ಸು USA ಹಾಗೂ ಇಂಡಿಯಾದಲ್ಲಿ ಈ ಫಿಗರ್ಸ್ ಹಾಕಿದ್ದೀನಿ. ಇದ್ರದ್ದು ಮೀನಿಂಗ್ ಏನಂದರೆ, ₹1 ಬ್ಯಾಂಕ್ ಡೆಪಾಸಿಟ್ ಇದ್ದರೆ ಆವಾಗ ಎಷ್ಟು ರೂಪಾಯಿ ಮ್ಯೂಚುವಲ್ ಫಂಡ್ AUM ಅಲ್ಲಿದೆ ಅಥವಾ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಆಗಿದೆ ಅಂತ. ಫಾರ್ ಎಕ್ಸಾಂಪಲ್ಲು ಏಪ್ರಿಲ್ 2020 USA ₹100 ಬ್ಯಾಂಕ್ ಡೆಪಾಸಿಟ್ಸ್ ಇದ್ದರೆ ಅಥವಾ $100 ಬ್ಯಾಂಕ್ ಡೆಪಾಸಿಟ್ಸಲ್ಲಿ ಇದ್ದರೆ ಮ್ಯೂಚುವಲ್ ಫಂಡ್ಸಲ್ಲಿರೋದು $114. ಅದೇ ಥರ ಏಪ್ರಿಲ್ 2021 126%, ಏಪ್ರಿಲ್ 2022 98%, ಏಪ್ರಿಲ್ 2023 109%, ಏಪ್ರಿಲ್ 2024 119%, ಏಪ್ರಿಲ್ 2025 118%. ಅದೇ ಥರ ಮ್ಯೂಚುವಲ್ ಫಂಡ್ AUM ಆಸ್ ಅ ಪರ್ಸೆಂಟೇಜ್ ಆಫ್ ಬ್ಯಾಂಕ್ ಡೆಪಾಸಿಟ್ಸ್ ಇನ್ ಇಂಡಿಯಾಲಿ ತುಂಬ ಕಮ್ಮಿ ಇದೆ. ಕಂಪ್ಯಾರಿಸನಲ್ಲಿ ನೋಡಿದರೆ ಏಪ್ರಿಲ್ 2020 16%, ಏಪ್ರಿಲ್ 2021 20%, ಏಪ್ರಿಲ್ 2022 22%, ಏಪ್ರಿಲ್ 2023 21%, ಏಪ್ರಿಲ್ 2024 25% ಹಾಗೂ ಏಪ್ರಿಲ್ 2025 28% ಇದೆ ಫಿಗರ್ಸು ಲೇಟೆಸ್ಟು. ಸೊ ನೀವು ನೋಡ್ಬೋದು ಇನ್ನು ಎಷ್ಟು ಸ್ಕೋಪ್ ಇದೆ ಮಾರ್ಕೆಟ್ಸಲ್ಲಿ ದುಡ್ಡು ಇನ್ವೆಸ್ಟ್ ಆಗಲಿಕ್ಕೆ ಕಂಪೇರ್ ಟು ಡೆವಲಪ್ ಮಾರ್ಕೆಟ್ಸ್ ಲೈಕ್ USA. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ನಮಸ್ಕಾರ.